Hey guys, welcome back to my channel. So guys, ಇವತ್ತಿನ ಒಂದು ರೀಡಿಂಗ್ ಎಸ್ ಆರ್ ನೋ ರೀಡಿಂಗ್ ಆಗಿರುತ್ತೆ. ಓಕೆ, ನಿಮ್ಮ ಯಾವುದೇ 3 ಪ್ರಶ್ನೆಗಳನ್ನು ಕೇಳಿ ಮತ್ತೆ ಉತ್ತರವನ್ನು ಟ್ಯಾರೋ ಮುಖಾಂತರ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸೊನೇಟ್ ಆಗುವಂಥದ್ದು. ಸೊ ಗೈಸ್, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮಾಡಬಹುದು. ಹಾಗೆ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಥವಾ ಟ್ಯಾರೋ ಕೋರ್ಸಸ್ ಕಲಿಬೇಕು ಅಥವಾ ನಿಮ್ಮ ಇನ್ನರ್ ಚೈಲ್ಡ್ ಹೀಲಿಂಗ್ ಮಾಡ್ಕೋಬೇಕು ಅಂತ ಅನ್ನೋರು ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಸೊ ಗೈಸ್, ಇಲ್ಲಿ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ, 3 ಪೈಲ್ಗಳನ್ನ ಇಟ್ಟಿದ್ದೀನಿ. ನಿಮಗೆ ಯಾವುದಾದ್ರೂ 3 ಪ್ರಶ್ನೆಗಳನ್ನ ಇದ್ದರೆ 3 ರೀಡಿಂಗ್ಗಳನ್ನ ನೀವು ನೋಡ್ಕೊಳ್ಳಿ, 3 ಕಾರ್ಡ್ಗಳನ್ನ ನೋಡ್ಕೊಳ್ಳಿ. ಸಪೋಸ್ ನಿಮ್ಮ ಹತ್ರ ಒಂದೇ ಒಂದು ಪ್ರಶ್ನೆ ಇದೆ ಅಂದರೆ ಈ 3 ಸ್ಟೋನ್ಗಳಲ್ಲಿ 3 ಪೈಲ್ಗಳಲ್ಲಿ ಯಾವುದಾದ್ರೂ ಒಂದು ಪೈಲ್ನ ನೀವು ಚೂಸ್ ಮಾಡ್ಕೋಬೋದು. ಓಕೆ, ಜಸ್ಟ್ ಟೇಕ್ ಇಟ್ ಆ್ಯಸ್ ಅ ಕ್ವಶನ್ ನಂಬರ್ 1, 2, 3 ಈ ಥರ ತಗೊಳ್ಳಿ. ಓಕೆ, ಫಾರ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನೋಡಿ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ, ಅಕ್ಯುರೇಟಾಗಿ ನಿಮಗೆ ರೆಸೊನೇಟ್ ಆಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಮೊದಲನೇ ಪ್ರಶ್ನೆ, ಯಾರೆಲ್ಲ ಫಸ್ಟ್ ಪ್ರಶ್ನೆ ಕೇಳಿದ್ದೀರಾ ಅಥವಾ ಯಾರೆಲ್ಲ ಈ ಒಂದು ಸ್ಟೋನ್ ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಏಂಜಲ್ಸ್ ಕಡೆಯಿಂದ, ಯೂನಿವರ್ಸ್ ಕಡೆಯಿಂದ, ಟ್ಯಾರೋ ಕಡೆಯಿಂದ ಏನು ಆನ್ಸರ್ಸ್ ಬರುತ್ತೆ ನೋಡೋಣ. ವಾವ್, 8 of Wands. The answer is yes, yes, yes. ಸೊ ಗೈಸ್, ಇಲ್ಲಿ ಸಡನ್ ಚೇಂಜಸ್ ಅನ್ನೋದು ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಇಷ್ಟು ದಿನ ತುಂಬ ಇದ್ರ ಮೇಲೆ ನೀವು ತುಂಬ ಫೋಕಸ್ಡ್ ಆಗಿದ್ರಿ, ತುಂಬ ವರ್ಕ್ ಮಾಡ್ತಾ ಇದ್ರಿ. ಬಟ್ ಇನ್ನೂ ಒಂದು ಸ್ಟೆಪ್ ಇಲ್ಲೆಲ್ಲೋ ಒಂದು ಕಡೆ ನೀವು ತಗೊಳ್ಳೋದಿದೆ. ಓಕೆ, ಇದ್ರ ಮೇಲೆ ಇನ್ನೂ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಎಸ್ ಆಗುತ್ತೆ. ಈಗ ನೀವು ಏನು ಕ್ವಶನ್ ಕೇಳಿದ್ದೀರಾ ಅದು ಎಸ್ ಆಗಬೇಕು ಅಂದರೆ ನೀವು ಮೇಜರ್ ಡಿಸಿಷನ್ ಅನ್ನೋದನ್ನು ತಗೋಬೇಕು. ನೀವು ಅದನ್ನು ಎಸ್ ಮಾಡುವಂಥ ಸಾಧ್ಯತೆಗಳು ನಿಮ್ಮ ಕೈಯಲ್ಲಿದೆ. ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು, ಆ್ಯಕ್ಷನ್ ಮಾಡಬೇಕು. ಡೆಫಿನೆಟ್ಲಿ ನೀವು ಕೇಳಿರುವಂಥ ಪ್ರಶ್ನೆ ಎಸ್ ಆಗುತ್ತೆ. ಇದು ಎಸ್ ಆಗಬೇಕು ಅಂದರೆ ನೀವು ಆ್ಯಕ್ಷನ್ ಮಾಡಬೇಕು. ಓಕೆ, ಸೊ ವರ್ಕ್ ಆನ್ ಇಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೊ ಯಾರೆಲ್ಲ ಈ ಒಂದು ಸ್ಟೋನ್ನ ಚೂಸ್ ಮಾಡಿದ್ದೀರಾ ಅಥವಾ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ ಏನಿದೆ ಅನ್ನೋದನ್ನು ನೋಡೋಣ. ವಾವ್, ಕ್ವೀನ್ ಆಫ್ ಕಪ್ಸ್. ಅಗೇನ್ ಇಟ್ಸ್ ಅ ಎಸ್ ಕಾರ್ಡ್. ಓಕೆ, ಸೊ ಇಲ್ಲಿ ಯಾರಾದರೂ ನೀವು ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಮ್ಯಾರೇಜ್ ಅನ್ನೋದು ವರ್ಕ್ ಆಗುತ್ತೆ. ತುಂಬ ದಿನದಿಂದ ಪ್ರಮೋಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಇನ್ಕ್ರಿಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಜಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೋಸ್ಕರ ಪ್ರಿಪರೇಷನ್ಸ್ ನಡೀತಾ ಇದೆ ಅಂದರೆ ಎಸ್, ಡೆಫಿನೆಟ್ಲಿ ನಿಮ್ಮ ಒಂದು ಮ್ಯಾರೇಜ್ ಆಗುವಂಥದ್ದಿದೆ, ನಿಮಗೆ ಜಾಬ್ ಸಿಗುವಂಥದ್ದಿದೆ. ಓಕೆ, ಇಷ್ಟು ದಿನ ಅದ್ರ ಮೇಲೆ ವರ್ಕ್ ಮಾಡ್ತಾಯಿದ್ರಿ, ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ, ತುಂಬ ಪ್ರಿಪೇರ್ ಆಗ್ತಾಯಿದ್ರಿ ಅಂತ ಕಾಣಿಸುತ್ತೆ. ನಿಮ್ಮ ಪ್ರಿಪ್ರೇಷನ್ಗೆ ಸಕ್ಸಸ್ ಅನ್ನೋದು ಸಿಕ್ಕುತ್ತೆ. ಓಕೆ, ಏನು ವೇಟ್ ಮಾಡ್ತಾ ಇದ್ರಿ, ಯಾವುದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ರಿ, ಆ ಒಂದು ಕೆಲಸ ಆಗುವಂಥದ್ದಿದೆ ಕಮ್ಮಿಂಗ್ ಡೇಸಲ್ಲಿ. ದ ಆನ್ಸರ್ ಈಸ್ ಎಸ್. ನಿಮ್ಮ ಎರಡನೇ ಪ್ರಶ್ನೆಗೆ ಅಥವಾ ನಿಮ್ಮದು ಯಾವುದೇ ಪ್ರಶ್ನೆಗೂ ಏನೇ ಕೇಳಿರಿ, ದ ಆನ್ಸರ್ ಈಸ್ ಎಸ್. ನಿಮ್ಮ ಒಂದು ಪ್ರಿಪ್ರೇಷನ್, ನಿಮ್ಮ ಒಂದು ಹಾರ್ಡ್ ವರ್ಕ್ಗೆ ಈಗ ಪೇ ಆಫ್ ಸಿಗೋದಿದೆ. ಓಕೆ, ಡೆಫಿನೆಟ್ಲಿ ರಿಸಲ್ಟ್ ಅನ್ನೋದು ಯೂನಿವರ್ಸ್ ಕಡೆಯಿಂದ ಸಿಗ್ತಾ ಇದೆ. ಕ್ಲೇಮ್ ದ ಪಾಸಿಟಿವಿಟಿ. ಓಕೆ, ಗಾಡ್ ಬ್ಲೆಸ್ ಯು. ಸೊ ನೆಕ್ಸ್ಟ್, ಯಾರೆಲ್ಲ ಥರ್ಡ್ ಪ್ರಶ್ನೆ ಕೇಳಿದ್ದೀರಾ ಅಥವಾ ಬ್ಲೂ ಕಲರ್ ಸ್ಟೋನ್ನ ಯಾರು ಚೂಸ್ ಮಾಡಿದ್ದೀರಾ, ನಿಮಗೋಸ್ಕರ ಆನ್ಸರ್ ಏನು ಬರ್ತಾ ಇದೆ ಅಂತ ನೋಡೋಣ. ಓ ವಾವ್, ದ ಆನ್ಸರ್ ಈಸ್ ಎಸ್ ಅಗೇನ್. ಓಕೆ, ಆಲ್ ಪಾಸಿಟಿವ್ ಕಾರ್ಡ್ಸ್. ದ ಸನ್ ಕಾರ್ಡ್. ಓಕೆ, ಇಲ್ಲಿ ರೀಯೂನಿಯನ್ ಆಗಬೇಕು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ರೀಯೂನಿಯನ್ ಆಗುವಂಥದ್ದಿದೆ. ಓಕೆ, ಸೋಲ್ಮೇಟ್ಗೋಸ್ಕರ ಯಾರಾದರೂ ಕಾಯ್ತಾ ಇದ್ದರೆ ನಿಮ್ಮ ಸೋಲ್ಮೇಟ್ ಆದಷ್ಟು ಬೇಗ ನಿಮಗೆ ಸಿಗ್ತಾರೆ ಅಂತ ಹೇಳ್ಬೋದು. ಅಥವಾ ಹೊಸ ಜರ್ನಿನ, ಹೊಸ ಪ್ರೀತಿಗೋಸ್ಕರ ನೀವು ಕಾಯ್ತಾ ಇದ್ದರೆ, ನ್ಯೂ ಲವ್ಗೋಸ್ಕರ ಕಾಯ್ತಾ ಇದ್ದರೆ ಡೆಫಿನೆಟ್ಲಿ ಆ ಒಂದು ನ್ಯೂ ಲವ್ ಆಗುವಂಥದ್ದಿದೆ, ನ್ಯೂ ಜರ್ನಿ ಅನ್ನೋ ಸ್ಟಾರ್ಟ್ ಆಗುವಂಥದ್ದಿದೆ. ಅಥವಾ ಇಲ್ಲಿ ಯಾರಿಗಾದ್ರೂ ಫ್ಯಾಮ್ಲಿನಲ್ಲಿ ಏನೋ ಗುಡ್ ನ್ಯೂಸ್ ಕೇಳುವಂಥದ್ದಿದೆ, ಆ ಒಂದು ಗುಡ್ ನ್ಯೂಸ್ನ ನೀವು ಕೇಳ್ತೀರಾ, ಏನು ಅಂದ್ಕೊಂಡಿದ್ದೀರಾ ಅದು ಆಗುವಂಥದ್ದಿದೆ. ದ ಆನ್ಸರ್ ಈಸ್ ಎಸ್ ಫಾರ್ ಯುವರ್ ಥರ್ಡ್ ಕ್ವಶನ್ ಆರ್ ವಾಟ್ ಎವರ್ ದ ಕ್ವಶನ್ ಈಸ್. ದ ಆನ್ಸರ್ ಈಸ್ ಎಸ್, ಎಸ್, ಎಸ್. ಓಕೆ, ಸೊ ಕಂಗ್ರ್ಯಾಚುಲೇಷನ್ಸ್ ಗೈಸ್. ಯಾರೆಲ್ಲ 3 ಪೈಲ್ನ ಚೂಸ್ ಮಾಡಿದ್ದೀರಾ, ದ ಆನ್ಸರ್ಸ್ ಆರ್ ಲೈಕ್ ಎಲ್ಲ ಪಾಸಿಟಿವ್ ಇದೆ, ಎಲ್ಲ ಎಸ್ ಕಾರ್ಡೇ ಬಂದಿದೆ. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಯಾವ ಒಂದು ಪೈಲ್ನ ನೀವು ಚೂಸ್ ಮಾಡಿದ್ರಿ ಅಂತ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.